ಮಾಜಿ ಸಚಿವ ಕಳಕಪ್ಪ ಬಂಡಿಯವರ ಜನ್ಮದಿನ. ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ. ರೋಣ ಪಟ್ಟಣದಲ್ಲಿ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಕಳಕಪ್ಪ ಜಿ ಬಂಡಿಯವರ ಜನ್ಮದಿನದ ಪ್ರಯುಕ್ತ ಬಿಜೆಪಿ ರೋಣ ಮಂಡಲ ಎಸಿ ಮೋರ್ಚಾ ಹಾಗೂ ಅಲ್ಪಸಂಖ್ಯಾತರ ಮೋರ್ಚಾ ವತಿಯಿಂದ ಭೀಮಸೇನ್ ಜೋಶಿ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ವಿತರಿಸಿ ಅರ್ಥಪೂರ್ಣವಾಗಿ ಜನ್ಮದಿನವನ್ನ ಆಚರಿಸಲಾಯಿತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ನೂರಾರು ಒಳರೋಗಿಗಳಿಗೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಣ್ಣು, ಹಾಲು ಹಾಗೂ ಬ್ರೆಡ್ ವಿತರಿಸಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶರಣಪ್ಪ ಬೆಟಗೇರಿಯವರು, ಕಳಕಪ್ಪ ಬಂಡಿಯವರು ಶಾಸಕರಾಗಿ ಸಚಿವರಾಗಿದ್ದ ಅವಧಿಯಲ್ಲಿ ರೋಣ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದಾರೆ. ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಹಾಗೂ ಮೂಲಸೌಕರ್ಯ ಕಲ್ಪಿಸುವ ಮೂಲಕ ಕ್ಷೇತ್ರದ ಜನಮಾನಸದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ. ಬಡವರ ಪರವಾಗಿ ಸದಾ ಮಿಡಿಯುವ ಅವರ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯಗಳ ಮೂಲಕ ಆಚರಿಸುತ್ತಾ ಇರುವುದು ಶ್ಲಾಘನೀಯ ಅಂತ ತಿಳಿಸಿದರು. ಸಂದರ್ಭದಲ್ಲಿ ರೋಣ ತಾಲೂಕು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಭೀಮಪ್ಪ ಮಾದರ್, ಉಪಾಧ್ಯಕ್ಷ ಮೈಲಾರಪ್ಪ ಮಾದರ್, ದುರ್ಗೇಶ್ ಹಿರೇಮನಿ, ಪ್ರಕಾಶ್ ಮಾದರ್, ಸಲೀಂ ಕಲಾದಗಿ, ದಾದಾಪೀರ್ ನದಾಬ್, ಇಸ್ಮಾಯಿಲ್ ಪೆಂಡಾಲಿ, ಇಮಾಮ್ ಸಾಬ್ ನದಾಬ್, ಅಶೋಕ್ ನವಲಗುಂದ, ಕುಮಾರ್ ಪಲ್ಲೇದ್, ಶಿವಾನಂದ ಜಿಟಿಪಾಗಿಲು, ಮಲ್ಲನಗೌಡ ಸೇರಿದಂತೆ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲೇ ತಡ್ರಿ, ಈ ಕಡೆ ಇಲ್ಲೇ ಒಳತಾರ ಒಂದು ತೋರಿ ತಡ್ರಿ ಸರ್, ಅಷ್ಟೇನಿಂದ ರೀ. ಎಸ್ ನೋಡ್ರಿ, ಸ್ವಲ್ಪ ನೋಡ್ರಿ ಇಲ್ಲೇ. ಭೀಮಾ ಬಾಯ್ಲೆ ನಾಯಕರು, ಮಾಜಿ ಸಚಿವರು ಅಂತ ಕಳಕಪ್ಪ ಬಂಡಿ ಸಾಹೇಬರೊಂದು ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆ ಹಾಲು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಅನುಕೂಲ ವಿತರಣೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರಿಗೂ ತುಂಬ ಹೃದಯದ ಸಾಹಸವನ್ನು ಕೋರ್ತಾ ಇದ್ದೀವಿ. ಹಾಗೂ ಒಂದು ಅವರ ನೆಚ್ಚಿನ ನಾಯಕರಾದಂಥ ಕಳಕಪ್ಪ ಬಂಡಿ ಸಾಹೇಬರ ಕುರಿತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಶರಣಪ್ಪ ಕಂಬಳಿಯವರು ಮಾತಾಡೋದಂತ ಕೇಳ್ಕೊತಾರೆ. ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಎಸ್ಸಿ ಮೋರ್ಚಾ ಹಾಗೂ ಅಲ್ಪಸಂಖ್ಯಾತರ ಮೋರ್ಚಾ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ಒಂದು ಕಾರ್ಯಕ್ರಮಕ್ಕೆ ಒಂದು ಅನುಕೂಲ ವಿತರಣೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಒಂದು ಅವರ ನೆಚ್ಚಿನ ನಾಯಕರಾದಂಥ ಕಳಕಪ್ಪ ಬಂಡಿ ಸಾಹೇಬರ ಕುರಿತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಶರಣಪ್ಪ ಕಂಬಳಿ ಅವರು ಮಾತಾಡಬೇಕಂತ ಕೇಳ್ಕೊತಾರೆ. ಇವತ್ತಿನ ದಿವಸ ರೋಣ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಪ್ರೀತಿಯ ನಾಯಕರು, ಬಡವರ ಬಂಧು, ಆಧುನಿಕ ಭಗೀರಥರೆಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಮಾಜಿ ಸಚಿವರು, ಮಾಜಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಕಳಕಪ್ಪನವರು ಬಂಡೀರವರ ಒಂದು ಜನ್ಮದಿನದ ನಿಮಿತ್ತವಾಗಿ ಇವತ್ತ
ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲನ್ನ ವಿತರಿಸುವುದರ ಮೂಲಕ ಇವತ್ತು ನಾವು ಸನ್ಮಾನಿಸಿ ಕಳಕಪ್ಪನವರು ಬಂಡೀರವರ ಒಂದು ಹುಟ್ಟುಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಿಕೊಳ್ತಾ ಇದ್ದೇವೆ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಕಳಕಪ್ಪ ಬಂಡೀರವರಿಗೆ ನಮ್ಮ ರೋಣ ಮಂಡಲದ ವತಿಯಿಂದ ಹಾಗೂ ಅಲ್ಪಸಂಖ್ಯಾತರ ಮೋರ್ಚಾ ಮತ್ತು SC ಮೋರ್ಚಾದ ವತಿಯಿಂದ ಅವರಿಗೆ ಸಮಸ್ತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮುಖೇನ ಅವರಿಗೆ ಇವತ್ತ ಹುಟ್ಟುಹಬ್ಬದ ಸ್ವಾಗತವನ್ನ ಕೋರ್ತಾ ಇದ್ದೇವೆ, ಹುಟ್ಟುಹಬ್ಬದ ಶುಭಾಶಯನ್ನ ಕೋರ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಕಳಕಪ್ಪನವರು ಬಂಡೀರವರು 3 ಬಾರಿ ಶಾಸಕರಾಗಿ ಸಚಿವರಾಗಿ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅಜರಾಮರವಾಗಿ ಉಳಿಯುವಂತ ಕೆಲಸಗಳನ್ನ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಉದಾಹರಣಾರ್ಥವಾಗಿ ಇವತ್ತ ಚಿಗಳೂರು ಗ್ರಾಮದ ಹತ್ತಿರ ಸುಮಾರು 365 ಎಕರೆ ಜೀವಜಲವನ್ನ ಎಲ್ಲ ಪ್ರಾಣ ಉಳಿಸುವಂತ ಕೆಲಸವನ್ನ ಮಾಡಿದಂತ ಒಂದು ಶ್ರೇಷ್ಠ ಯಾರಿಗೆ ಸಲ್ತೈತಿ ಅಂದ್ರೆ ಸನ್ಮಾನ್ಯ ಕಳಕಪ್ಪನವರು ಬಂಡೀರವರಿಗೆ ಸಲ್ತೈತಿ. ಸುಮಾರು ಕಳಕಪ್ಪನವರು ಬಂಡೀರವ್ರನ್ನ ಕೂಡ ಮಾತನಾಡುವಂತ ಸಂದರ್ಭದೊಳಗೆ ಅವ್ರು ಹೇಳ್ತಿದ್ರು, ಸುಮಾರು 50 ವರ್ಷಗಳ ನಂತರ ಇನ್ನ ನೀರಿನ ಕೊರತೆ ಬಹಳ ಬರ್ತೈತಿ, 50 ವರ್ಷಗಳ ನಂತರ ನೀರಿನ ಕ್ಷಾಮ ಉಂಟಾಗ್ತೈತಿ ಅನ್ನುವಂತ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಆ ಬಗ್ಗೆ ಅವರು ಚಿಂತನೆಯನ್ನ ಮಾಡಿ 2004ರಲ್ಲಿ ತಮ್ಮ ಒಂದು ಮನಸ್ಸಿನೊಳಗ ನಿರ್ಮಾಣ ಮಾಡಿಕೊಂಡ್ರವ್ರು. ಏನಾದ್ರೂ ನಾನು ಹೆಸರುಳಿದಂತ ಕೆಲಸ ಮಾಡಬೇಕು ಅನ್ನುವಂತ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತ ನಮ್ಮೆಲ್ಲರಿಗೂ ಕಾಣುವಂತ ರೀತಿ ಒಳಗ ಸುಮಾರು 365 ಎಕರೆ ಒಂದು ವಿಸ್ತೀರ್ಣವನ್ನು ಹೊಂದಿರತಕ್ಕಂತ ಕೆರೆ ನಿರ್ಮಾಣವನ್ನು ಮಾಡುವಂತ ಒಂದು ಶ್ರೇಷ್ಠ ಯಾರು ಸಲ್ತಂದ್ರೆ ಕಳಕಪ್ಪನವರು ಬಂಡಿ ಅವರಿಗೆ. ಅದೇ ರೀತಿಯಾಗಿ ಶೈಕ್ಷಣಿಕ ಅಭಿವೃದ್ಧಿ ಕೂಡ ಸಾಕಷ್ಟು ಮಾಡಿದ್ದಾರೆ. ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಪಾಲಿಟೆಕ್ನಿಕಲ್ ಆಗಿರ್ಬೋದು, ಹೀಗೆ ಹಲವಾರು ಶೈಕ್ಷಣಿಕ ಚಿಂತೆಯನ್ನು ಅವನು ಮಾಡಿ ಇದೇ ರೋಣ ನಗರದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇರಲಿಲ್ಲ. ಸನ್ಮಾನ್ಯ ಕಳಕಪ್ಪನವರು ಬಂಡೀರವರ ಒಂದು ಅವಧಿ ಒಳಗ ಸರ್ಕಾರಿ ಪ್ರೌಢಶಾಲೆ ಆಯ್ತು, ಪ್ರಥಮ ದರ್ಜೆ ಕಾಲೇಜ್ ಆಯ್ತು. ಆದ್ರೆ ದುರಾದೃಷ್ಟ ಅದು ಇಲ್ಲಿ ಉಳಿಲಿಲ್ಲ. ಅಂತ ಒಂದು ಹಲವಾರು ಕೆಲಸಗಳನ್ನ ಮಾಡಿದಂತ ಸನ್ಮಾನ್ಯ ಕಳಕಪ್ಪನವರು ಬಂಡೀರವರು ದೇವರವರಿಗೆ ಮುಂದಿನ ದಿನಮಾನದೊಳಗ ಹೆಚ್ಚಿನ ಒಂದು ಆಯಸ್ಸನ್ನ ಅಧಿಕಾರವನ್ನ ದಯಪಾಲಿಸಲಿ, ಬರುವ ದಿನಗಳು ಅವರಿಗೆ ಒಂದು ಒಳ್ಳೆಯ ದಿನಮಾನ ಆಗಿ ಬರಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ, ರೋಣ ಮತಕ್ಷೇತ್ರದ ಎಲ್ಲ ಸಾರ್ವಜನಿಕರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಶ್ರೀ ಸನ್ಮಾನ್ಯ ಕಳಕಪ್ಪನವರು ಬಂಡೀರವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತು